भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्युर्मुक्षीयमामृतात्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ सतो मा सद्गमय तमसो मा ज्योतिर्गमय मृत्युरमामृतं गमय। ॐ योगेन चित्तस्य पदेन वाचां मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरानतोऽस्मि। ॐ शान्ति शान्ति शान्तिः। ಇವತ್ತಿನ ಯೋಗದ ಆರಂಭ. ಯೋಗದ 4 ಮುಖ್ಯ ಹಂತಗಳಿವೆ: ಯೋಗಿಕ್ ವ್ಯಾಯಾಮ, ಯೋಗಿಕ್ ಆಸನ, ಪ್ರಾಣಾಯಾಮ ಮತ್ತು ಧ್ಯಾನ. ಇದನ್ನು ಸರಿಯಾಗಿ ಅಭ್ಯಾಸ ಮಾಡೋಣ. ಮುಂಜಾನೆ ಎತ್ಕೊಂಡು ಎಲ್ಲರೂ ಯೋಗ ಮಾಡಬೇಕು, ಮತ್ತೆ ದಿನವಿಡೀ ಕರ್ಮಯೋಗ ಮಾಡಬೇಕು. ಇವೆರಡು ತತ್ವಗಳಿಂದ ಈ ಇಡೀ ಸೃಷ್ಟಿಯಲ್ಲಿ ಸ್ವಾಸ್ಥ್ಯ, ಸುಖ, ಸಮೃದ್ಧಿ ಮತ್ತು 4 ಕಡೆ ಖುಷಿ ಹರಡುತ್ತೆ. ಮುಂಜಾನೆ ಎತ್ಕೊಂಡು ಬೆವರು ಸುರಿಸಿದ್ರೆ ಇಮ್ಯುನಿಟಿ ಹೆಚ್ಚುತ್ತೆ, ಮತ್ತು ನಿಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಹಾರ್ಟ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ನಿಮಗೆ ಹಾರ್ಟ್ನ ಪ್ರಾಬ್ಲಮ್ ಇರೋಲ್ಲ, ಆಸ್ತಮಾದ ಪ್ರಾಬ್ಲಮ್, BP, ಶುಗರ್ ಎಲ್ಲ ಲೈಫ್ ಸ್ಟೈಲ್ ಡಿಸೀಸ್, ಜೆನೆಟಿಕ್ ಡಿಸೀಸ್, ಇನ್ಕ್ಯೂರೇಬಲ್ ಡಿಸೀಸ್ ಪಾರು ಮಾಡಿ ನಾವು ಸ್ವಾಸ್ಥ್ಯದ ಸಫಲತೆಯ ಸಮೃದ್ಧಿಯ ವಿಜಯದ ದ್ವಾರಕ್ಕೆ ತಲುಪ್ತೇವೆ. ಸರಿ, ಎಲ್ಲರೂ ನೀವು ನಿಂತ್ಕೊಳ್ಳಿ. ಮತ್ತು ನಿಂತ್ಕೊಂಡು ಯೋಗಿಕ್ ಜಾಗಿಂಗ್ನ ಜೊತೆಗೆ ಇವತ್ತಿನ ಹಂತವನ್ನು ಆರಂಭಿಸೋಣ. ಯೋಗ ತುಂಬ ಸರಳವಾಗಿದೆ, ಮತ್ತು ಈ ಸರಳ ಯೋಗದಲ್ಲಿ ದೀರ್ಘವಾದ ಶ್ವಾಸದೊಂದಿಗೆ ಯೋಗಿಕ್ ಜಾಗಿಂಗ್ನ ಅಭ್ಯಾಸವನ್ನು ನೀವು ಮಾಡಿಕೊಳ್ಳಿ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು. ಬಲಹೀನರು, ರೋಗಿಗಳು, ಕಡಿಮೆ ಶಕ್ತಿಯವರು ನಿಧಾನವಾಗಿ ಮಾಡಿ. बोलिए भारत माता की, सच्चिदानंद भगवान की, गंगा मैया की, मर्यादा पुरुषोत्तम सियावर रामचंद्र की, योगेश्वर श्री कृष्ण चंद्र की, सभी महापुरुषों की. ದೀರ್ಘವಾದ ಶ್ವಾಸದೊಂದಿಗೆ ನಿಮ್ಮ ಮಹಾನ ಪೂರ್ವಜರನ್ನು ನೆನೆಯುತ್ತಾ ಈ ಯೋಗದಲ್ಲಿ ನಿಮ್ಮನ್ನು ನೀವು ಬಳಸಿಕೊಳ್ಳಿ. ದೀರ್ಘವಾದ ಶ್ವಾಸದೊಂದಿಗೆ ಮೊದಲು, ಆಮೇಲೆ 2ನೇದ್ದು, 3ನೇದ್ದು, ಹೀಗೆ. ಯೋಗದ ಇವು 12 ಅಭ್ಯಾಸಗಳು, ಯೋಗಿಕ್ ವ್ಯಾಯಾಮ. ಹೀಗೆ ಪೂರ್ತಿ ಆನಂದ ಉತ್ಸಾಹದೊಂದಿಗೆ, ಪ್ರಸನ್ನತೆಯಿಂದ योग का ध्वज लहराया, योग का ध्वज लहराया, योग का ध्वज लहराया, योग का ध्वज लहराया। योग की शक्ति ने है देखो विश्व को आज जगाया, योग की शक्ति ने है देखो विश्व को आज जगाया। है मंगल छाया, आज है मंगल छाया, है मंगल छाया,
आज है मंगल छाया हो, योग का ध्वज लहराया, योग का ध्वज लहराया, योग का ध्वज लहराया, योग का ध्वज लहराया। पुरुषार्थ जगाता, सच्चा मार्ग दिखाता, योग ही तो पुरुषार्थ जगाता, सच्चा मार्ग दिखाता, नित नवीन उत्साह जगाता, बल बुद्धि को बढ़ाता, नित नवीन उत्साह जगाता, बल बुद्धि को बढ़ाता। योग का वैभव चौदिश छाया, योग का वैभव चौदिश छाया, सबके मन को भाया है मंगल छाया, आज है मंगल छाया। ದಿನಾಲೂ ನಾವು ನಮ್ಮ ಜೀವನದಲ್ಲಿ ಈ 12 ಅಭ್ಯಾಸಗಳನ್ನು ಮಾಡಬೇಕು. ಅವನ್ನ ತನು ಮನದಿಂದ ಚೈತನ್ಯಗೊಳಿಸಬೇಕು. ಮತ್ತೆ रोगों को यह दूर भगाता, तन मन स्वस्थ बनाता, रोगों को यह दूर भगाता, तन मन स्वस्थ बनाता, साथ ही आयु को है बढ़ाता, मन को सुखी बनाता, साथ ही आयु को है बढ़ाता, मन को सुखी बनाता। जिसने इसका ज्ञान है पाया, जिसने इसका ज्ञान है पाया, उसके मन को भाया है मंगल छाया, आज है मंगल छाया, है मंगल छाया, आज है मंगल छाया। योग का ध्वज लहराया, योग का ध्वज लहराया, योग का ध्वज लहराया, योग का ध्वज लहराया। ಸರಿ, ಬನ್ನಿ ಈಗ ಸೂರ್ಯ ನಮಸ್ಕಾರ. ಇದು ಒಂದು ಸರ್ವಾಂಗೀಣ ವ್ಯಾಯಾಮವಾಗಿದೆ. ಯಾರು ಸೂರ್ಯ ನಮಸ್ಕಾರ ಮಾಡ್ತಾರೆ ಅವರ ಶರೀರ ಬಲಿಷ್ಠವಾಗುತ್ತೆ, ಮತ್ತೆ ಶರೀರ ಬಲದ ಜೊತೆಗೆ ಮನೋಬಲ, ಆತ್ಮಬಲವೂ ಪ್ರಬಲವಾಗುತ್ತೆ. ಪ್ರಣಾಮಾಸನ, ಊರ್ಧ್ವ ಹಸ್ತಾಸನ. ಇವತ್ತು ಸಂಕಲ್ಪ ತಗೊಳ್ಳಿ. ಅಂದರೆ ನೀವು ಪ್ರತಿದಿನ ಕಡಿಮೆ ಅಂದರೆ 10 ಬಾರಿ ಸೂರ್ಯ ನಮಸ್ಕಾರ ಖಂಡಿತ ಮಾಡ್ತೀರಿ. ಬಲಗಾಲ್ ಮೇಲೆ ಕೂತ್ಕೊಂಡು ದಕ್ಷ ಅಶ್ವ ಸಂಚಾಲಾಸನ. 12 ಅಭ್ಯಾಸಗಳ ಕ್ರಮ. ಮೊದಲು 1 ನಿಮಿಷದಲ್ಲಿ 2 ಬಾರಿ, ಅಭ್ಯಾಸದ ನಂತರ 1 ನಿಮಿಷದಲ್ಲಿ 5 ಬಾರಿ. ಯಾವ ಬಾಲಕರು ಯುವಕರಿದ್ದಾರೆ ಅವರು 1 ನಿಮಿಷದಲ್ಲಿ 10 ಬಾರಿ ಕೂಡ ಮಾಡಬಹುದು. ಮೊದಲು ಒಂದೊಂದು ಅಭ್ಯಾಸ 5 ಸೆಕೆಂಡ್ನಲ್ಲಿ ಆಗ್ತಾ ಇದ್ರೆ 1 ನಿಮಿಷದಲ್ಲಿ 1 ಬಾರಿ ಆಗುತ್ತೆ. ಈ 12 ಪೋಸ್ಗಳಲ್ಲಿ ಕೈಕಾಲು, ಬೆನ್ನು, ಹೊಟ್ಟೆ, ಪೂರ್ತಿ ಶರೀರದ ಪೂರ್ತಿ ವ್ಯಾಯಾಮವಾಗುತ್ತೆ. ನೀವು ಹಿಂದೆ ಬಾಗಿದಾಗ ಶ್ವಾಸ ಒಳಗೆ, ಮುಂದೆ ಬಾಗುವಾಗ ಶ್ವಾಸ ಹೊರಕ್ಕೆ ಹೋಗಬೇಕು. ಹರ್ನಿಯ ಇದ್ರೆ ಹಿಂದೆ ಬಾಗಬೇಡಿ, ಸೊಂಟ ನೋವಿದ್ರೆ ಮುಂದೆ ಬಾಗಬೇಡಿ. ಇವು ಯೋಗದ ಸಾಮಾನ್ಯ ನಿಯಮಗಳು, ಅದನ್ನು ನಾವು ಪಾಲಿಸಬೇಕು. ಪ್ರಣಾಮಾಸನ, ಊರ್ಧ್ವ ಹಸ್ತಾಸನ, ಪಾದ ಹಸ್ತಾಸನ, ದಕ್ಷಿಣ ಅಶ್ವ ಸಂಚಾಲನಾಸನ, ಪರ್ವತಾಸನ, ಸಾಷ್ಟಾಂಗಾಸನ, ಭುಜಂಗಾಸನ, ಪರ್ವತಾಸನ, ವಾಮಶ್ವ ಸಂಚಾಲನಾಸನ,
ಪರ್ಫೆಕ್ಷನ್ನ ಜೊತೆಗೆ ಯೂನಿಟಿಯೊಂದಿಗೆ ಮತ್ತೆ ಪಾದ ಹಸ್ತಾಸನ, ಊರ್ಧ್ವ ಹಸ್ತಾಸನ, ಪ್ರಣಾಮಾಸನ. 1 2 3 4 5 6 7 8 9 10 11 12. ಈ ರೀತಿಯಾಗಿ 12 ಅಭ್ಯಾಸ ನಮಗೆ ಸಂಪೂರ್ಣ ಆರೋಗ್ಯ ನೀಡುತ್ತೆ. ಅದು 10 ಬಾರಿ ಸೂರ್ಯ ನಮಸ್ಕಾರ ಮಾಡಬೇಕು. ನಿಮ್ಮ ಶರೀರ ವಜ್ರದಂತೆ ಗಟ್ಟಿಮುಟ್ಟಾಗುತ್ತೆ. ಮತ್ತೆ ನಿಮ್ಮ ಶರೀರ ವಜ್ರದಂತೆ ಗಟ್ಟಿಯಾದಾಗ ಆಗ ನಿಮ್ಮ ಒಳಗೆ ಮತ್ತು ಹೊರಗೆ ಒಂದು ಸುರಕ್ಷಾ ಕವಚ, ಒಂದು ಸುರಕ್ಷಾ ಚಕ್ರ ಉಂಟಾಗುತ್ತೆ. ಅದು ಕೊರೋನಾದಿಂದ ಹಿಡಿದು ಲೈಫ್ ಸ್ಟೈಲ್ ಡಿಸೀಸ್, ಜೆನೆಟಿಕ್ ಡಿಸೀಸ್ ಮತ್ತು ಇನ್ಕ್ಯೂರೇಬಲ್ ಡಿಸೀಸ್, ಬ್ಯಾಕ್ಟೀರಿಯಲ್, ವೈರಲ್, ಫಂಗಲ್ ಡಿಸೀಸ್, ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್ನ ಒಂದು ಬಹುದೊಡ್ಡ ಹೆದರಿಕೆ, ಭಯ ಜಗತ್ತಿನಲ್ಲಿ 4 ಕಡೆ ವ್ಯಾಪಿಸಿದೆ. ಅದರಿಂದ ಬಚಾವಾಗಲು ಇದು ಯೋಗದ ಸುರಕ್ಷಾ ಚಕ್ರ. ಇದು ಮೊದಲ ಅಭ್ಯಾಸ. ಮತ್ತಿದು 2ನೇದು. ಇದು ನಮ್ಮ ಪರಂಪರಾಗತ ಅಭ್ಯಾಸ. ಇದು 8 ಬೈಠಕ್ 12 ದಂಡ್. ದೀರ್ಘ ಶ್ವಾಸದೊಂದಿಗೆ 1 ಕೆಳಗೆ 2 ಮೇಲೆ, ಪುನಃ ಶ್ವಾಸ ತುಂಬಿಕೊಂಡು ಹೀಗೆ. ಇದು ಪೂರ್ತಿ ಚೈತನ್ಯದೊಂದಿಗೆ ಅಭ್ಯಾಸ ಮಾಡಿ. ಮತ್ತೆ ನಿಮ್ಮನ್ನು ನೀವು ಬಲಿಷ್ಠ ಮಾಡಿ. 2 ಕೈ ಎದುರಿಗೆ. ಫಲಮುಪಾಸ್ವ ವೇದ ಅನ್ನತ್ತೆ. ಬಲದ ಉಪಾಸನೆ ಮಾಡಿ. ನಯಮಾತ್ಮ ಬಲಹೀನೇನ ಲಭ್ಯ ಅಸ್ಮಾ ಭವತು ನಸ್ತನು. ನಿಧಾನವಾಗಿ ಮೇಲಕ್ಕೆ ಬನ್ನಿ, ನಿಧಾನವಾಗಿ ಕೆಳಗೆ ಹೋಗಿ. ಪರಂಪರಾಗತ ವ್ಯಾಯಾಮದ ಶೃಂಖಲೆಯಲ್ಲಿ ಇದು ರಾಮಮೂರ್ತಿ ಬೈಠಕ್. ನಮ್ಮ ಶರೀರ ವಜ್ರದ ಹಾಗೆ ಗಟ್ಟಿಮುಟ್ಟಾಗಬೇಕು. ನಮ್ಮ ಒಳಗೆ ಮತ್ತು ಹೊರಗೆ ಒಂದಿಂಥ ಸುರಕ್ಷಾ ಚಕ್ರ, ಒಂದಿಂಥ ಸುರಕ್ಷಾ ಕವಚ ಇರಬೇಕು. ಅದರಿಂದಾಗಿ ಯಾವ ರೋಗ ಭೇದಿಸಬಾರ್ದು. ಪುನಃ ಈಗೊಮ್ಮೆ ಜಿಗಿಯೋಣ. 1 ಎದುರಿಗೆ 2 ಕೈಗಳು, 2 ವಾಪಸ್ ಬರೋಣ. ಪುನಃ 1 2 1 2 1 2. ಮತ್ತೆ ಈಗ 1 ಶ್ವಾಸದಲ್ಲಿ 5 ರಿಂದ 10 ಅಭ್ಯಾಸ. ನಿಧಾನವಾಗಿ 25 ರಿಂದ 50 ಅಭ್ಯಾಸ. ಮತ್ತೆ ನಮ್ಮ ಶರೀರದ ಒಳಗೆ ಮತ್ತು ಹೊರಗೆ ಒಂದು ಇಂಥ ಅಭೇದ್ಯ ಸುರಕ್ಷಾ ಕವಚ, ಅದನ್ನ ಬ್ರಹ್ಮಾಸ್ತ್ರ ಅಂತೇವೆ. ಯೋಗದ ಬ್ರಹ್ಮಾಸ್ತ್ರ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ಹೀಗೆ 5 ರಿಂದ ಶುರು ಮಾಡಿ 25 ಬಾರಿ ಹೀಗೆ ಮಾಡಿದ್ರೆ ಆಗ ಅವರ ಶರೀರ ಗಟ್ಟಿಮುಟ್ಟಾಗತ್ತೆ. 2 ಕೈಗಳು ಮುಂದೆ. ಇದರ ಹೆಸರೇನಂದ್ರೆ ಹನುಮಾನ ದಂಡ. ಒಲೆ ಪವನ ಸುತ ಹನುಮಾನ ಕೀ. ದೀರ್ಘವಾದ ಶ್ವಾಸ. ಮೊದಲು ಅರ್ಧ ಮಾಡ್ತೀರಾ, ಅಭ್ಯಾಸದ ನಂತರವಂತೂ ಪೂರ್ತಿ ಮಾಡ್ತೀರಾ ನೀವು. ಈಗ ಯಾರು ಹನುಮಾನ ಬೈಠಕ್ ಹಾಕ್ತಾರೆ ಅವರು ಹನುಮಾನರಂತೆ ಬಲಶಾಲಿ ಆಗ್ತಾರೆ. ನಾವು ನಮ್ಮ ಪೂರ್ವಜರನ್ನು ನೋಡಿ, ಹನುಮಾನರು ನಮ್ಮ ಆದರ್ಶ. ಮರ್ಯಾದಾ ಪುರುಷೋತ್ತಮ ಶ್ಯಾಮ, ಯೋಗೇಶ್ವರ ಭಗವಂತ ಶ್ರೀಕೃಷ್ಣ ಶಿವ ನಮ್ಮ ಆದರ್ಶರು. ಮತ್ತೆ ನಾನು ಬಾರಿ ಹೇಳ್ತೀನಿ, ನಮ್ಮ ಜೀವನ ಹೇಗಿರಬೇಕು, ನಮ್ಮ ಪೂರ್ವಜರಂತೆ ಹಾಗೆ ಇರಬೇಕು. ಹೀಗೆ 5 10 ಬಾರಿ ಒಂದೊಂದು ಅಭ್ಯಾಸ ಮಾಡಿದ್ರೆ, ಹೀಗೆ ಬೆವರು ಸುರಿಸಿದ್ರೆ, ಮತ್ತೆ ಹೇಗೆ ಅವರ ತನುಮನ ಜೀವನದಲ್ಲಿ ರೋಗ ಬರೋಕ್ಕೆ ಸಾಧ್ಯವಿಲ್ಲ.
ಅಂದರೆ ನನ್ನ ಜೊತೆ ಹೇಳಿ, ಬೆವರು ಸುರಿಸಿ ಕೊರೋನಾ ಓಡಿಸಿ, ಬೆವರು ಸುರಿಸಿ, ಬೆವರು ಸುರಿಸಿ ರೋಗ ಹೋಗಲಾಡಿಸಿ, ಬೆವರು ಸುರಿಸಿ. ಯಾರು ಬೆಳಗ್ಗೆ ಹೀಗೆ ಬೆವರು ಸುರಿಸ್ತಾರೆ ಅವರಿಗೆ ಹೇಗೆ ರೋಗ ಬರುತ್ತೆ ಅನ್ನಿ. ಇದು ರೋಗದ ಪ್ರಿವೆನ್ಷನ್ ಕೂಡ. ಇದು ರೋಗದ ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡರಿ ಪ್ರಿವೆನ್ಷನ್. ಇದು ರೋಗದ ಪರಿಹಾರ ಕೂಡ, ಅದರ ಕಂಟ್ರೋಲ್ ಮತ್ತು ಕ್ಯೂರ್ ಕೂಡ. ಮತ್ತೆ ಯೋಗದಲ್ಲಿ, ಆಯುರ್ವೇದದಲ್ಲಿ ಇಂಥ ವಿಧಿಗಳಿವೆ. ಅವುಗಳಿಂದ ನಾವು ಕಷ್ಟ ಕಾಲದಲ್ಲಿಯೂ ನಮ್ಮ ರಕ್ಷಣೆ ಮಾಡಬಹುದು. ಅಕ್ಯೂಟ್ ಮ್ಯಾನೇಜ್ಮೆಂಟ್ ಕೂಡ, ರಿಹ್ಯಾಬಿಲಿಟೇಷನ್, ಪ್ಯಾಲಿಯೇಷನ್. ಇದು ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದರೆ ಇದರಲ್ಲಿ ಸಸ್ಟೈನೇಬಲ್ ಹೆಲ್ತ್ ಇದೆ. ದೀರ್ಘವಾದ ಶ್ವಾಸದೊಂದಿಗೆ ಹೀಗೆ ಜೊತೆಗೆ ಕೂತ್ಕೊಳ್ಳಿ, ಜೊತೆಗೆ ಎದ್ದೇಳಬೇಕು. ಮತ್ತೆ ಇದು ಬೈಠಕದ ಕೊನೆಯ ಅಭ್ಯಾಸ. ಎರಡು ಕೈಗಳ ಮೇಲೆ ಹೀಗೆ, ಮತ್ತೆ ದೀರ್ಘ ಶ್ವಾಸ ತಗೊಂಡು ಹಿರಿಯರು ಅರ್ಧ ಕೂತ್ಕೊಳ್ಬಹುದು. ನಮ್ಮ ಜೊತೆಗೆ ಚಿಕ್ಕ ಯೋಗಿಗಳು ಇದ್ದಾರೆ. ಮತ್ತೆ ನಮ್ಮ ಗಿರೀಶ್ ಅಹುಜ ಅಂಥವರು 75 ವರ್ಷದ ಯೋಗಿ ಇದ್ದಾರೆ. ಅರ್ಧ ಎಲ್ಲರೂ ಮಾಡಬೇಕು. ಯಾರು ಯುವಕರಿದ್ದಾರೆ ಅವರು ಪೂರ್ತಿ ಕೂತ್ಕೊಂಡು ಪೂರ್ತಿ ಎದ್ದೇಳಬೇಕು. ಮತ್ತೆ ಇದರಿಂದ ಒಂದು ಅಪ್ರತಿಮ ಬಲ ಸಿಕ್ಬಿಡುತ್ತೆ. ಬಲವಂತೂ ಹೀಗಿರಬೇಕು. ಹೇಗೆ ನಾವು ಕಾಲನ್ನ ಬಲದಿಂದ ನಡಿತೀವಿ ಹಾಗೆ ನಾವು ಕೈ ಮೇಲೇನು ನಡಿಬೇಕು. ನಮ್ಮ ಚಿಕ್ಕ ಪುಟ್ಟ ಮಕ್ಕಳು ಹೀಗೆ ಮಾಡ್ತಾರೆ. ಮತ್ತೆ ಒಂದೇ ಸ್ಥಾನದಲ್ಲಿ ನಾವು ನಮ್ಮನ್ನು ಇರಿಸಬಹುದು, ಇರಲಿ ಬಿಡಿ. ಅಂದ್ರೆ ಇದು ಬಲ ಹೆಚ್ಚಿಸುವ ಅಭ್ಯಾಸ, ಸಂತುಲನೆ ಕೊಡುವ ಅಭ್ಯಾಸನೂ ಇದೆ. ಎರಡು ಕೈಗಳು ತಲೆಯ ಮೇಲೆ, ಮತ್ತೆ ಸಂತುಲನೆ ಮಾಡಿಕೊಳ್ಳಿ. ತನು ಮನದ ಸಂತುಲನೆ, ಜೀವನದ ಸಂತುಲನೆ ಸ್ವಾಸ್ಥ್ಯ. ಕೆಳಗೆ ಬಂದ್ಬಿಡೋಣ. ಪುನಃ ಶ್ವಾಸ ತುಂಬಿಕೊಂಡು ಕೈಗಳನ್ನು ಮೇಲಕ್ಕೆತ್ತೋಣ. ಮತ್ತೆ ಪುನಃ ಕೆಳಗೆ ಬಂದ್ಬಿಡೋಣ. ನಾನು 45 ವರ್ಷಗಳಿಂದ, ನಾನು ಚಿಕ್ಕ ಬಾಲಕನಿದ್ದಾಗ ಆಗಿನಿಂದ ಈ ಯೋಗ ಮಾಡ್ತಿದ್ದೀನಿ. ಮತ್ತು ನಾನು ಬಯಸ್ತೀನಿ ಎಲ್ಲರೂ ಬಾಲ್ಯದಿಂದಲೇ ಯೋಗ ಮಾಡೋ ಅಭ್ಯಾಸವನ್ನು ಬಳಸ್ಕೋಬೇಕು. ಯೋಗ ಎಲ್ಲರ ಸ್ವಭಾವ ಆಗಬೇಕು. ಅದಂದ್ರೆ ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣ ಅವರು ಹೇಳಿದಂತೆ ಸ್ವಭಾವೋ ಅಧ್ಯಾತ್ಮಂ ಉಚ್ಯತೆ. ಯೋಗ ನಮ್ಮ ಸ್ವಭಾವವು. ಮತ್ತೆ ತಾಡಾಸನದ ನಂತರ ಈ ಗರುಡಾಸನ. ಎಷ್ಟು ಸಂತುಲಿತರಾಗಿ ಅಂದರೆ ನಾವು ಹೀಗೆ ಶರೀರವನ್ನು ಇಡುವಂತಾಗಬೇಕು. ಎದುರಿನಿಂದ ನಾವು ಕಾಲು ತಂದೆವು, ಇನ್ನೊಂದು ಕಾಲಲ್ಲಿ ಸಿಕ್ಕಿಸಿದೆವು, ಮತ್ತೆ ಎರಡೂ ಕೈಗಳನ್ನು ಹೀಗೆ ಜೋಡಿಸಿದೆವು. ಇಂಥ ಸಂತುಲನೆಯಾಗಬೇಕು. ಅಂದರೆ ನಾವು ಯಾರಿಗೆ ಹೀಗೆ ನೇರವಾಗಿ ಮಾಡೋಕ್ಕಾಗೋದಿಲ್ಲ ಅವರು ಸ್ವಲ್ಪ ಆಧಾರವನ್ನು ತಗೊಂಡು ಮಾಡಬಹುದು. ಶರೀರದ ಮೇಲೆ ಇಂದ್ರಿಯ, ಮನಸ್ಸು, ವಿಚಾರ, ಭಾವ, ಸಂವೇದನದ ಮೇಲೆ ಸಂಯಮ. ಮತ್ತೆ ನಿಧಾನವಾಗಿ ಈ ಸಂಯಮ ಹೆಚ್ಚುತ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಶರೀರ, ಇಂದ್ರಿಯ, ಮನಸ್ಸಿನ ಮೇಲೆ ನಿಯಂತ್ರಣ ಪಡಿತೇವೆ. ಕೂತ್ಕೊಳ್ಳಿ. ವೇದಿಕೆ ಮೇಲೆ ಜಾಗ ಕಡಿಮೆ ಇದೆ, ಹಾಗಾಗಿ ಆಚಾರ್ಯ ಅವರನ್ನ ಪ್ರಾಣಾಯಾಮ ಮಾಡಲು ಹೇಳ್ತೀನಿ. ಪ್ರಾಣಾಯಾಮ ಅದು ಯೋಗದ ಎಲ್ಲಕ್ಕಿಂತ ದೊಡ್ಡ ತತ್ವ. ಬನ್ನಿ
ಈಗ ನಮ್ಮನ್ನು ನಾವು ಗಟ್ಟಿ ಮಾಡೋಕ್ಕಾಗಿ ಈ ನಮ್ಮ ಪರಂಪರಾಗತ ವ್ಯಾಯಾಮ ಹೀಗಿದೆ. ನಾನೇನು ನಂಬ್ತಿದ್ದೆ, ನಮ್ಮನ್ನು ಆತ್ಮನಿರ್ಭರ ಮಾಡುತ್ತೆ. 2 ಕಾಲು ಹಿಂದಕ್ಕೆ. ಮೊದಲ ಅಭ್ಯಾಸ ಸಾದಾ ದಂಡ 1, ಎಲ್ಲರೂ ಕೆಳಗೆ, 2ರಲ್ಲಿ ಎಲ್ಲರೂ ಮೇಲೆ, ಮತ್ತು 3ರಲ್ಲಿ ವಾಪಸ್. ಒಂದೊಂದು ಅಭ್ಯಾಸವನ್ನು 5 ಬಾರಿ ಮಾಡಿ. 1, 2 ಮತ್ತೆ 3, 1, 2 ಮತ್ತೆ 3. ಹೀಗೆ ದೀರ್ಘವಾದ ಶ್ವಾಸದೊಂದಿಗೆ ಒಂದು ರಿದಮ್ನೊಂದಿಗೆ 5ರಿಂದ ಶುರು ಮಾಡಿ ರಿಲ್ಯಾಕ್ಸ್, ವಾಪಸ್. ಒಂದೊಂದು ಅಭ್ಯಾಸವನ್ನು 5 ಬಾರಿ ಶುರು ಮಾಡಿ 50-100 ಬಾರಿ. ನಮ್ಮಲ್ಲಿ ಇಂಥ ಬ್ರಹ್ಮಚಾರಿಗಳು ಇದ್ದಾರೆ. ಯಾರು 500ರಿಂದ ಹಿಡಿದು 5000ವರೆಗೂ ಈ ಅಭ್ಯಾಸವನ್ನು ಮಾಡ್ತಾರೆ. ಇರಲಿ, ಇವು ದಂಡದ 7-8 ಅಭ್ಯಾಸಗಳು. ಮತ್ತು ಇನ್ನೊಂದು ದಂಡದ ಅಭ್ಯಾಸ, ಇದನ್ನು ರಾಮಮೂರ್ತಿ ಅಂತಾರೆ. ಕೆಳಗೆ ಹೋದ್ರಿ, 1, 2ರಲ್ಲಿ ಮೇಲೆ ಬಂದ್ರಿ, 3ರಲ್ಲಿ ಪುನಃ ಕೆಳಗೆ, ಮತ್ತೆ ಹೀಗೆ ಮಾಡಿ ಹೀಗೆ ಬಂದೆವು. ಶ್ವಾಸ ತುಂಬಿಸಿ 1 ಶ್ವಾಸದಲ್ಲಿ 1 ಅಭ್ಯಾಸ. ಹೀಗೆ ಮತ್ತೆ ರಾಮಮೂರ್ತಿ ದಂಡ. ಮತ್ತೆ ಶರೀರವನ್ನು ಗಟ್ಟಿಯಾಗಿಸಲು ವಕ್ಷ ವಿಕಾಸಕ ದಂಡ. ಕೆಳಗೆ ಪೂರ್ತಿ ಹೋದ್ರಿ, 1, 2 ಸರಿ, ಸ್ಟಾರ್ಟ್ ಮಾಡೋಣ. ಹೀಗೆ 5-10 ಬಾರಿಯಿಂದ ಶುರು ಮಾಡಿ 1 ರೌಂಡ್ನಲ್ಲಿ, 1 ಸುತ್ತಲ್ಲಿ, 1 ಸೆಟ್ನಲ್ಲಿ 5-10 ಬಾರಿಯಿಂದ ಶುರು ಮಾಡಿ 25-50 ಬಾರಿವರೆಗೆ ಹೀಗೆ ನಾವು ಒಂದೊಂದು ಅಭ್ಯಾಸ ಮಾಡಬೇಕು. ಮತ್ತೆ ಬೆವರು ಹೀಗೆ ಸುರಿಬೇಕು. ನಾನು ಆ್ಯಾವ್ರೇಜ್ ಕಡಿಮೆ ಅಂದರೆ ದಿನಾಲೂ ಅರ್ಧದಿಂದ 1 ಲೀಟರ್ ಬೆವರು ಸುರಿಸ್ತೀನಿ. ಮತ್ತು ಮುಂಜಾನೆ ಅರ್ಧದಿಂದ 1 ಲೀಟರ್ ಬೆವರು ಸುರಿಸ್ತಾರೆ. ಅವರ ಶರೀರದಲ್ಲಿ ರೋಗವಾಗುವ ಪ್ರಶ್ನೆಯೇ ಇಲ್ಲ. ಬಲಗಾಲು ಮುಂದೆ 1, ರೋಗ ಆಗುವ ಪ್ರಶ್ನೆಯೇ ಇರಕೂಡದು. 2 ಮೇಲೆ ಎತ್ಬಿಡಿ, 3ರಲ್ಲಿ ವಾಪಸ್ ಬರಬೇಕು. ಯೋಗದಿಂದ ನಮ್ಮ ಶರೀರ ಬಲವಂತೂ ಹೆಚ್ಚುತ್ತೆ, ಮನೋಬಲ, ಆತ್ಮಬಲ ಮತ್ತು ಬ್ರಹ್ಮಬಲ ನಮ್ಮ ಒಳಗಿನಿಂದ ಪ್ರಕಟವಾಗುತ್ತೆ. 1, 2, 3, 1, 2 ಮತ್ತೆ 3 ಮತ್ತು 5 ಮಾಡಿದರೆ ಹೀಗೆ ಹೀಗೆ ಹೀಗೆ. ಇಷ್ಟು ನಮ್ಮೊಳಗೆ ಬಲ ಇರಬೇಕು, ಸ್ಫೂರ್ತಿ ಇರಬೇಕು, ಚೈತನ್ಯವಿರಬೇಕು. ಮತ್ತೆ ಹಿಂದಿನಿಂದ ಕಾಲೆತ್ತಿ 1 ಸ್ವಲ್ಪ ಕೆಳಗೆ, 2 ಮೇಲೆ ಹೇಳಿ, ಹೀಗೆ 3ರಲ್ಲಿ ವಾಪಸ್ ಬಂದಿಡಿ. 1, 2, 3 ಈ ರೀತಿಯಿಂದ. ಇದನ್ನು ವೃಶ್ಚಿಕ ದಂಡ ಅಂತಾರೆ, ಹನುಮಾನ ದಂಡ, ವೃಶ್ಚಿಕ ದಂಡ. ಮತ್ತೆ ವೃಶ್ಚಿಕ ದಂಡದ ಇನ್ನೊಂದು ಅಭ್ಯಾಸದಲ್ಲಂತೂ ಕಾಲನ್ನು ಹಿಂದಿನಿಂದ ಎತ್ತಿದ್ರಿ, ಮತ್ತೆ ಆಪೋಸಿಟ್ ಸೈಡ್ನಲ್ಲಿ ಹೀಗೆ ಕೊಂಡು ಹೋದ್ರಿ, ಮತ್ತೆ ಹೀಗೆ ಅಡಗಿತು, ಹೀಗೆ ಮತ್ತೆ ಆರಾಮವಾಗಿ ಮೇಲೆ ಎತ್ಬಿಡಿ, ವಾಪಸ್ ಬಂದ್ಬಿಟ್ರಿ. ಇದುವೇ ಅಭ್ಯಾಸ. ವೃಶ್ಚಿಕ ದಂಡದ್ದು ಇನ್ನೊಂದು ಹೀಗೆ. ಅಸ್ಮಾಭವತು. ಶರೀರವನ್ನು ಗಟ್ಟುಮಟ್ಟಾಗಿಸಲು ನಿಮ್ಮ ಒಳಗೆ ಹೊರಗೆ ಒಂದು ಸುರಕ್ಷಾ ಚಕ್ರವನ್ನು ತಯಾರಿಸಲು ಹೀಗೆ ಇದಕ್ಕಾಗಿ 2 ದಂಡ. ಸ್ವಲ್ಪ ಚಾಲೆಂಜಿಂಗ್ ಇದೆ, ನಿಧಾನವಾಗಿ ಎಲ್ಲರೂ ಮಾಡ್ಬೋದು. ಪಾರ್ಶ್ವದಂಡ 1, ಕಾಲು ಸೈಡ್ಗೆ ಹೋಯ್ತು, ಕೆಳಗೆ ಬಾಗಿದ್ರಿ, ಮತ್ತೆ ಮೇಲೆ ಇದ್ರಿ, ವಾಪಸ್ ಬಂದ್ರಿ. 1 ಕೆಳಗೆ, 2 ಮೇಲೆ, 3 ವಾಪಸ್. ಇದನ್ನು ಫಾಸ್ಟ್ ಮಾಡಬೇಕಾದ್ರೆ ಹೀಗೆ 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 ದೀರ್ಘವಾದ ಶ್ವಾಸದ ಜೊತೆಗೆ ಹೀಗೆ. ಸ್ವಲ್ಪ ಚಾಲೆಂಜಿಂಗ್ ಖಂಡಿತ ಇದೆ. ಯಾರೀಗ ಯೋಗಾಭ್ಯಾಸ ಪ್ರಾರಂಭ ಮಾಡ್ತಿದ್ದೀರಿ ಅವರಿಗೆ ಮತ್ತೆ ನಾನು ಹೇಳಿದೆ, ಈ ಸುರಕ್ಷಾ ಚಕ್ರವನ್ನು ಅಭೇದ್ಯ ಮಾಡಬೇಕು ಅಂದರೆ ಚಕ್ರದಂಡ ಹಾಕಬೇಕು. ಈಗ ಚಕ್ರದಂಡದಲ್ಲಿ ಪೂರ್ತಿ ತಯಾರಿ ಇರಬೇಕು. ಮಕ್ಕಳೇ ನೀವು ಮಾಡಿ, ಹೆಣ್ಮಕ್ಳು ಅಬ್ಲೇರಲ್ಲ,
ನಿಮ್ಮಲ್ಲಿ ಅಪ್ರತಿಮ ಬಲವಿದೆ. ನಮ್ಮ ಹೆಣ್ಮಕ್ಳು ಸನ್ಯಾಸಿನಿ, ನಮ್ಮ ಚಿಕ್ಕ ಪುಟ್ಟ ಈ ಬಾಲಿಕೆಯರು 1 ಹೀಗೆ 2 3 ಸರಿ 2 ಕಡೆಯಿಂದ ಹೀಗೆ ಕಾಲ್ ನೇರ ಮತ್ತೆ ಮಾಡಿಬಿಟ್ರೆ ಈ ಚಕ್ರದಂಡ ಈ ರೀತಿಯಾಗಿ ಪೂರ್ತಿ ಶರೀರ ಚೈತನ್ಯದಿಂದ ತುಂಬಿ ಹೋಗಿಬಿಡುತ್ತದೆ. ನಾವು ತುಂಬಿ ತೊಳ್ಕೋದಂತೇವಲ್ಲ, ತುಂಬಿ ಬಿಡುತ್ತೆ. ಈಗ ಇನ್ನೂ ಸ್ವಲ್ಪ ಚಾಲೆಂಜಿಂಗ್. ಪಲಾಟ್ ದಂಡ ಹಾಕೋಣ. ಮತ್ತೆ 1 ಕೆಳಗೆ, 2 ಮೇಲೆ, 3 ವಾಪಸ್, 4ರಲ್ಲಿ ಹೊಡೆದೆವು ಪಲ್ಟಿ, 5ರಲ್ಲಿ ಮತ್ತೆ ವಾಪಸ್, 6ರಲ್ಲಿ ಮೇಲೆದ್ದೆವು. ಹೀಗೆ ಮತ್ತಿದು 7 ಈಗ ಒಟ್ಟು ಸಂಖ್ಯೆಯಲ್ಲಿ ಈ ಅಭ್ಯಾಸ ಪೂರ್ತಿ ಆಗುತ್ತೆ. ಆದರೆ ಇದರಿಂದ ತುಂಬಾ ನಿಯಂತ್ರಣ ಬರುತ್ತೆ ನಿಮ್ಮ ಶರೀರದ ಮೇಲೆ. ಮತ್ತೆ ಈಗ ಇನ್ನೂ ಚಾಲೆಂಜಿಂಗ್ ಇದೆ ಸ್ವಲ್ಪ. ಶೇರ್ ದಂಡ. ಮತ್ತೆ ನಾವು ಭಾರತ ಮಾತೆಯ ಸಿಂಹ, ಅದರ ವೀರ ಮಣಿಗಳು, ಅವರ ಓಜಸ್ವಿ ತೇಜಸ್ವಿ ಪರಾಕ್ರಮಿ ಸಂತಾನಗಳು. ಅಂದ್ರೆ ನಿಮ್ಮೊಳಗೆ ಈ ಬಲ ಇರಲೇಬೇಕು. बोले भारत माता की, जरा फिर से भारत माता की. ನಿಮ್ಮ ಶರೀರ ಹೇಗಿರ್ಬೇಕು? ಅದರಿಂದ ನಾವು ಯಾವುದೇ ಪರಿಸ್ಥಿತಿ, ಮನಸ್ಥಿತಿ, ಏನೇ ವಾತಾವರಣ ಇರಲಿ, ಎಷ್ಟೇ ಆಹ್ವಾನಗಳು, ಎಲ್ಲವನ್ನು ಎದುರಿಸುವುದು ಸಾಧ್ಯವಾಗಬೇಕು. ಅದಕ್ಕಾಗಿ ನಿಮ್ಮನ್ನ ಸಿಂಹದಂತೆ, ಹೇಗೆ ಭರತನ ಸಿಂಹದ ಹಲ್ಲು ಎಣಿಸಿದ್ನಲ್ಲ, ಅದು ಆ ಭರತನ ಹೆಸರಲ್ಲಿ ನಮ್ಮ ದೇಶಕ್ಕೆ ಭಾರತ ಹೆಸರಾಯಿತು. ಹೀಗೇನೆ ನಿಮ್ಮನ್ನ ಗಟ್ಟಿಮುಟ್ಟಾಗಿಸಲು ಕಾಲನ್ನು ಹಿಂದಿನಿಂದ ಎತ್ತಿರೆ, ಸಂತುಲನೆ ಮಾಡಿ. ಹೀಗೆ ನಿಲ್ಲುವಂತಾಗಬೇಕು, ಹೀಗೆ ಬರಬೇಕು. ಇದಕ್ಕಾಗಿ ಬಲ ಉಪಯೋಗಿಸಬೇಕು, ಮತ್ತೆ ಬಲ ಹೆಚ್ಚಿಸಲು ಬೇಕಾದೀತು. ಎಷ್ಟು ಬಲ ಇರಬೇಕು? ಪ್ರಬಲ. ಇದು ಹೀಗೆ ತಡೆಯಿರಿ ಬಿರುಗಾಳಿಯನ್ನ. ಇಡೀ ಜಗತ್ತಿನ ಭಾರ ಎತ್ತಬೇಕು. ನಿಮ್ಮ ಭಾರವನ್ನೇ ಎತ್ತೋಕ್ಕಾಗದಿದ್ರೆ ಆಮೇಲಂತ ಎಡವಟ್ಟಾಗತ್ತೆ. ಸರಿ, ನಡೀರಿ. ಈಗ ಸರ್ಪದಂಡ. ನಮ್ಮ ಚಿಕ್ಕ ಪುಟ್ಟ ಬಾಲಕರು ಕೂಡ ಸರಿಯಾಗಿ ಮಾಡಿ. ನಮ್ಮ ಪುಟ್ಟ ಮಕ್ಕಳಿಗೂ ಅಭಿನಂದನೆ. ಅವರು ಸಿರ್ದಂಡ ಹಾಕ್ತಿದ್ದಾರೆ. ಮತ್ತೆ ಈಗ ಸರ್ಪದಂಡ. ಒಂದು ಅಭ್ಯಾಸದಲ್ಲಿ 1 2 3 4 5 6 7 8 9 10 ಹೀಗೆ 25 50 ಬಾರಿ ಒಂದೇ ಅಭ್ಯಾಸವನ್ನು ಮಾಡಬೇಕು, ಒಂದೇ ಶ್ವಾಸದಲ್ಲಿ. ಹೀಗೆ ಇದು ಮತ್ತೆ ಎಷ್ಟು ಬೆವರು ಸುರಿಬೇಕು. ಇಲ್ಲಿ ನೋಡಿ, ಮೇಲಿಂದ ಕೆಳಗಿನವರೆಗೆ, ಮುಂದಿಂದ ಹಿಂದಿನವರೆಗೆ ಪೂರ್ತಿ ಸಹಸ್ರ ಧಾರೆ ಹರಿತಿದೆ. ನಾವು ಸೂಕ್ತ ಪಾಠ ಮಾಡ್ತೇವಲ್ಲ, ಸಹಸ್ರ ಶೀರ್ಷ ಸಾಹ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ನಾವು ಆ ಪರಮ ಪುರುಷನಂತೆ ನಮ್ಮೊಳಗೆ ಬಲವನ್ನು ತಮ್ಮೊಳಗೆ ತರಬೇಕು. ಇನ್ನು ಲಾಸ್ಟ್ ಮಿಶ್ರದಂಡ ಎಲ್ಲರೂ ಮಾಡಬಹುದು. 1 2 3 ಇದನ್ನು ಸಾಮಾನ್ಯ ಗತಿಯಿಂದ ಪ್ರಾರಂಭಿಸಿ ನಿಧಾನವಾಗಿ ನಿಮ್ಮ ವೇಗ ಹೆಚ್ಚಿಸ್ತಾ ಹೋಗಿ, ನಿಮ್ಮ ಶಕ್ತಿ ಹೆಚ್ಚಿಸ್ತಾ ಹೋಗಿ. ಹೀಗೆ ಇದು ಹೀಗೆ ಹೀಗೆ ಹೀಗೆ. ಇನ್ನೂ ಸೂಪರ್ ಫಾಸ್ಟ್ ಮಾಡಬೇಕಾದ್ರೆ ಹೀಗೆ ಹೀಗೆ ಮಣಿಸುವಂತೆ ಮಾಡಬೇಕು ನಿಮ್ಮನ್ನ. ಹೀಗೆ ಇದು ಹಲವು ಮಂದಿ ಹೇಳ್ತಾರೆ, ಸ್ವಾಮೀಜಿ ನನಗೆ ದಣಿವಾಗೋದಿಲ್ವ? ನಾನು ಬೆಳಿಗ್ಗೆ ಯೋಗ ಮಾಡ್ತೀನಿ. ಮತ್ತೆ ಹೇಳುತ್ತಲೇ ಎಲ್ಲರೂ ನನ್ನೊಂದಿಗೆ ಹೇಳ್ತಾರೆ, ಮಾತಾ ಭೂಮಿ
माता भूमिः पुत्रोऽहं पृथिव्याः मातृदेवो भव पितृदेवो भव आचार्यदेवो भव अतिथिदेवो भव राष्ट्रदेवो भव. ಮುಂದಕ್ಕೆ ಬಾಗಿ ಭೂದೇವಿಗೆ ಹೀಗೆ ಪ್ರಣಾಮ ಮಾಡಿ, ಬೆಳಿಗ್ಗೆ ಏಳುತ್ತಲೇ ಹೀಗೆ ಭೂದೇವಿಗೆ, ಮಾತೃಪಿತೃ ಸತ್ತೆಗೆ, ಗುರು ಸತ್ತೆಗೆ, ಗುರು ಪರಂಪರೆಗೆ, ಋಷಿ ಪರಂಪರೆಗೆ ಪ್ರಣಾಮ ಮಾಡ್ತೀರಿ ಮತ್ತು ಹೃದಯದಲ್ಲಿ ಸಂಕಲ್ಪ ಮಾಡ್ಕೋತೀರಿ, ನಾನೊಬ್ಬ ವ್ಯಕ್ತಿ ಮಾತ್ರವಲ್ಲ, ನಾನು ಭಗವಂತನ ಅಂಶ, ಋಷಿಗಳ ವಂಶ, ನಾನು ಭಗವಂತನ ಶಾಶ್ವತ ಪ್ರತಿನಿಧಿ, ಋಷಿಗಳ ಉತ್ತರಾಧಿಕಾರಿ. ನಾನು ನಮ್ಮ ಜೀವನ ನಮ್ಮ ಪೂರ್ವಜರು ಋಷಿಯರು ವೀರ ವೀರಾಂಗಣಿ ಅಂತಿರಬೇಕು. ಈ ಸಂಕಲ್ಪದೊಂದಿಗೆ ನೀವು ಬೆಳಗ್ಗೆಯನ್ನು ಶುರು ಮಾಡ್ತೀರಿ. ಸರಿ, ನಿಂತ್ಕೊಳ್ಳಿ. ಅಂದರೆ ಹೇಗೆ ಯಾವುದೇ ರೋಗ ನಮ್ಮ ತನುವಿನಲ್ಲಿ ಜೀವನದಲ್ಲಿ ಬರಬಹುದು ನೋಡಿ. ಜಗತ್ತಿನ ಬಹುದೊಡ್ಡ ಸಮಸ್ಯೆ ಒಬಿಸಿಟಿ. ಅರ್ಧ ಜಗತ್ತು ಈ ಒಬಿಸಿಟಿಯಿಂದ ಬೇಸತ್ತಿದ್ದಾರೆ. ಅದಕ್ಕಾಗಿ ನಾವು 12 ಅಭ್ಯಾಸ ಹೇಳ್ತೀವಿ. ಮತ್ತೆ 2 ಕಾಲಗಳಲ್ಲಿ ಅಂತರ, 2 ಕೈಗಳು ತಲೆ ಮೇಲೆ ಮತ್ತು ನಿಮ್ಮ ಅಂಗೈಗಳು ಆಕಾಶದತ್ತ. ಮೊದಲು ಬಲಗಡೆಗೆ ಕೈಗಳನ್ನು ಹೀಗೆ ಬಾಗಿಸಿರಿ, ರೈಟ್ ಸೈಡ್ಗೆ, ಮತ್ತೆ ಮಧ್ಯೆ, ಆಮೇಲೆ ಲೆಫ್ಟ್ ಸೈಡ್ಗೆ ಬನ್ನಿ. ಜೊತೆಗೆ ಯೂನಿಫಾರ್ಮಿಟಿ ಜೊತೆಗೆ ನಾವು ಒಂದು ದಿನದಲ್ಲಿ ಅರ್ಧದಿಂದ 1 ಕಿಲೋ ತೂಕ ಆವ್ರೇಜ್ ಕಮ್ಮಿ ಮಾಡ್ತೇವೆ. ಆಕ್ಸೆಷನ್ನಂತೆ 2 ಕಿಲೋದವರೆಗೆ ತೂಕ ಕಮ್ಮಿ ಮಾಡ್ತೀವಿ. ಒಂದೊಂದು ಅಭ್ಯಾಸವನ್ನು 1-2 ನಿಮಿಷದಿಂದ ಪ್ರಾರಂಭಿಸಿ 10 ನಿಮಿಷದವರೆಗೆ ಮಾಡಿಸ್ತೀವಿ. ಜನರು ಯೋಗಾಭ್ಯಾಸವಂತೂ ಮಾಡಿದ್ರು, 10 ಸೆಕೆಂಡ್ ಮಾಡಿದ್ರು. ನಾವು 10 ಸೆಕೆಂಡನ್ನು 10 ನಿಮಿಷದವರೆಗೆ ಕೊಂಡೋದೆವು. ಜನ ಯೋಗಾಸನ ಮಾಡ್ತಿದ್ರು. ಎಷ್ಟು ಮಾಡ್ತಿದ್ರು? ಒಂದೊಂದು ಆಸನ 10 ಸೆಕೆಂಡ್ ಮಾಡಿದ್ರು, ಮತ್ತೆ ಮುಂದೆ ಸಾಗಿದ್ರು. ಸರ್ಫೇಸ್ನಲ್ಲಿ ಯೋಗ ಆಯಿತು, ಆಳಕ್ಕೆ ಹೋಗಲಿಲ್ಲ. ಮೊಣಕೈ ನೇರ ಪರ್ಫೆಕ್ಷನ್ನೊಂದಿಗೆ ಹೀಗೆ. ಇದು ಒಂದು ಅಭ್ಯಾಸ. ಜನರು ಇದನ್ನು 10 ಸೆಕೆಂಡ್ ಮಾಡಿದ್ರು. ನಾವು 10 ನಿಮಿಷದಲ್ಲಿ 100 ಬಾರಿ 200 ಬಾರಿ ಮಾಡಿಸಿದ್ದೆವು. ತಿರ್ಯಕ್ ತಾಡಾಸನ ಬಳಿಕ ತ್ರಿಕೋಣಾಸನ ಹೀಗೆ. ಮತ್ತು ಒಂದೊಂದು ದಿನದಲ್ಲಿ 1 ಕಿಲೋದಿಂದ ಹಿಡಿದು 2 ಕಿಲೋ ತೂಕ ಕಡಿಮೆ ಮಾಡಿಸಿದ್ದೆವು. ಬೊಜ್ಜು, ಮಧುಮೇಹದ, ಉಚ್ಚ ರಕ್ತದೊತ್ತಡದ, ಹೃದಯ ರೋಗದ, ಬೊಜ್ಜು ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಬೊಜ್ಜಿನಿಂದ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ. ನಮ್ಮ ಫ್ಲೆಕ್ಸಿಬಿಲಿಟಿ, ಪ್ರೊಡಕ್ಟಿವಿಟಿ ಕಡಿಮೆ ಆಗಿ ಹೋಗುತ್ತೆ. ದೀರ್ಘವಾದ ಶ್ವಾಸ. ಬೊಜ್ಜು ಎಲ್ಲ ರೋಗಗಳ ಮೂಲ. ಅದನ್ನು ನಾವು ಮೂಲದಿಂದಲೇ ಕಿತ್ತೆಸೆದೆವು. ಇದು ತ್ರಿಕೋಣಾಸನದ ನಂತರ ಕೋನಾಸನ. ಬಲಗೈಯಿಂದ ಎಡಕಾಲನ್ನು ಮುಟ್ಟೋಣ, ಎಡಗೈಯ ಅಂಗೈ ಹೀಗೆ ಎದುರಿಗೆ ನಾವು ಬಾಗಿ ಬಿಡೋಣ. ಹೀಗೆ ಒಂದು ಬದಿಯಿಂದ, ಆಮೇಲೆ ಇನ್ನೊಂದು ಕಡೆಯಿಂದ. ಮತ್ತೆ ಇದನ್ನು ಫಾಸ್ಟ್ ಮಾಡಿಸುವಾಗ ದೀರ್ಘವಾದ ಶ್ವಾಸದೊಂದಿಗೆ 25-50 ಬಾರಿ ಹೀಗೆ ಹೀಗೆ. ಉತ್ಸಾಹದೊಂದಿಗೆ ಬನ್ನಿ, ಈ ಯೋಗವನ್ನು ತಮ್ಮದಾಗಿಸಿ ದೀರ್ಘವಾದ ಶ್ವಾಸ ತುಂಬುತ್ತಾ ಹೋಗಿ. ಮತ್ತೆ ಸಂಗೀತಮಯರಾಗಿ. ಸಂಗೀತವು ಸಾತ್ವಿಕ ಇರಲಿ. ಆಹಾರ, ವಿಚಾರ, ವಾಣಿ, ವ್ಯವಹಾರ, ಸ್ವಭಾವ ಸಾತ್ವಿಕ ಇರಬೇಕು. ಜೀವನ ಸಾತ್ವಿಕ ಇರಬೇಕು. ಯೋಗ, ಆಯುರ್ವೇದ, ನೇಚುರೋಪತಿ, ಯೋಗ, ಯಜ್ಞ, ಆಯುರ್ವೇದ, ನೇಚುರೋಪತಿ, ಮತ್ತೆ ಈ ಆಧ್ಯಾತ್ಮಿಕ ಜೀವನ ಶೈಲಿಯನ್ನು ತಮ್ಮದಾಗಿಸಿ ನಾವು ಬೊಜ್ಜನ್ನೇ ಹೋಗಲಾಡಿಸಿದ್ದಲ್ಲ, ನಾವು
ಶ್ವಾಸ ಹೊರಬಿಟ್ಟು ಮುಂದಕ್ಕೆ ಬಾಗಿರಿ, ಪಾದಹಸ್ತಾಸನ. ನಾವು ಟೈಪ್ 1 ಡಯಾಬಿಟೀಸ್ ಹೋಗಲಾಡಿಸಿದೆವು. ಅದು 50-100 ಯೂನಿಟ್ ಇನ್ಸುಲಿನ್ ತಗೊಳ್ತಿದ್ರು ಮತ್ತು ಹೇಳ್ತಿದ್ರು ಇವರದಂತೂ ಪ್ಯಾಂಕ್ರಿಯಸ್ ಕೆಲಸನೇ ಮಾಡ್ತಿಲ್ಲ. ನಾವು ಸಾಮಾನ್ಯ BP, ಶುಗರ್, ಥೈರಾಯ್ಡ್, ಆಸ್ಮಾ, ಆರ್ಥರೈಟಿಸ್ನಿಂದ ಹಿಡಿದು ಕಾನ್ಸ್ಟಿಪೇಷನ್, ಇಂಡೈಜೆಷನ್, ಪೈಲ್ಸ್, ಫಿಶರ್, ಫಿಸ್ಟುಲಾದಿಂದ ಹಿಡಿದು ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಅಂತಹ ಒಬಿಸಿಟಿಯಿಂದ ಹಿಡಿದು ಲೈಫ್ ಸ್ಟೈಲ್ ಡಿಸೀಸ್ನಿಂದ ಹಿಡಿದು ಟೈಪ್ 1 ಡಯಾಬಿಟೀಸ್, ಆಂಕ್ಲೋಜಿನ್ ಸ್ಪೊಲೈಟಿಸ್, ಫೈಬ್ರೋಸಿಸ್, ಸಾರ್ಕೋಡೈಸಿಸ್, ರೆಮೊಟಾಯ್ಡ್ ಆರ್ಥರೈಟಿಸ್, SLMAs, ಆಟೋಮಿನ್ ಡಿಸೀಸ್ನಂತಹ ಅಸಾಧ್ಯ ರೋಗಗಳನ್ನು ಹೋಗಲಾಡಿಸಿದ್ದೀವಿ. ಮತ್ತು 4 ಅಭ್ಯಾಸ ನಿಂತ್ಕೊಂಡೆ, ಮತ್ತು 3 ಅಭ್ಯಾಸ ಕೂತ್ಕೊಂಡು ನನ್ನ ಕೆಳಗಿನ ಭೂಮಿ ಒದ್ದೆಯಾಗಿದೆ ಬೆವರಿನಿಂದ, ಮತ್ತು ಲಂಗೋಟಿ ಧೋತಿ ಕೂಡ ಒದ್ದೆಯಾಗಿವೆ. ಇಷ್ಟು ಬೆವರು ಸುರಿಲೇಬೇಕು. ಈಗ ಕೆಲವರು ಹೀಗೇನೆ ಮಾತಾಡ್ತಾರೆ, ಮತ್ತೆ ಹೇಳ್ತಿರ್ತಾರೆ ಸರಿ ಕ್ರಾಸ್ ಮಾಡಿ, ಯೋಗದಿಂದ ಏನಾಗುತ್ತೆ? ಒಂದು ಬಾರಿ ಬಾಬಾರಲ್ಲಿಗೆ ಬಂದು ನಿಮ್ಮ ಬೆವರನ್ನು ಸುರಿಸಿ ನೋಡ್ಕೋ, ನಿಮ್ಗೇನೆ ಸರ್ಟಿಫಿಕೇಟ್ ಸಿಕ್ಬಿಡುತ್ತೆ ಯೋಗದಿಂದ ಏನಾಗುತ್ತೆ ಅಂತ. ಯೋಗ ಮಾತಾಡುತ್ತೆ, ಯೋಗ ಮಾತಾಡುತ್ತೆ. ಯೋಗಿಕ್ ಆಸನ, ಯೋಗಿಕ್ ಪ್ರಾಣಾಯಾಮ, ಯೋಗಿಕ್ ಧ್ಯಾನ ಮಾತಾಡುತ್ತೆ. ಯೋಗ ಮಾಡುವವರ ಜೀವನ ಮಾತಾಡುತ್ತೆ. ಏನ್ ಮಾತಾಡುತ್ತೆ ಹೇಳಿ? ಜೀವನ ಮಾತಾಡುತ್ತೆ, ಯೋಗ ಮಾತಾಡುತ್ತೆ. ಇನ್ನು ಯೋಗದ ಇಂಟ್ರಡಕ್ಷನ್ ಬೇಕೆ? ಒಮ್ಮೆ 5ರಿಂದ 7 ತನಕ ಬಂದು ಸ್ವಾಮಿ ರಾಮದೇವರ ಜೊತೆಗೆ, ಪೂಜ್ಯ ಆಚಾರ್ಯ ಬಾಲಕೃಷ್ಣರ ಜೊತೆಗೆ ಬೆವರು ಸುರಿಸಿ ನೋಡಿ, ಮತ್ತೆ ನೀವು ಮಾತಾಡ್ತೀರಾ. ನಿಮ್ಮ ಪರಿವಾರ ಮಾತಾಡುತ್ತೆ, ಪ್ರತಿ ವ್ಯಕ್ತಿ ಮಾತಾಡ್ತಾನೆ, ಈ ಹಿಂದೂಸ್ತಾನ ಮಾತಾಡುತ್ತೆ, ಇಡೀ ಜಗತ್ತು ಹೇಳುತ್ತೆ ಯೋಗಂ ಶರಣಂ. ಜೋರಾಗಿ ಹೇಳಿ, ಯೋಗಂ ಶರಣಂ, ಯೋಗಂ ಶರಣಂ. ಮತ್ತೆ ಯೋಗಕ್ಕೆ ಶರಣಾಗತರಾಗಿ ದೀರ್ಘವಾದ ಶ್ವಾಸ. ಈಗ ನಿಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕಿಲ್ಲ, ಆದರೆ ಕೆಲ ತೆಳ್ಳಗಿದ್ದವರ ತೂಕ ಹೆಚ್ಚಿಸಬೇಕು, ಬಲಹೀನ ಇದ್ದವರನ್ನು ಶಕ್ತಿಯುತರಾಗಿ ಮಾಡಬೇಕು. ಯೋಗ ಮಾತಾಡುತ್ತೆ, ಜೀವನ ಮಾತಾಡುತ್ತೆ, ಮತ್ತು ಅದುವೇ ಸತ್ಯ. ಯಾವುದು ಸ್ವತಃ ಒಳಗಿಂದ ವ್ಯಕ್ತವಾಗುತ್ತೆ. ಹೇಳ್ತಾರಲ್ಲ ಜಾದೂ ಅದುವೇ. ತಲೆ ತಟ್ಟಿ ಹೇಳಬೇಕು. ಸಿತಕೋಣಾಸನ ಮತ್ತೆ ಚಕ್ಕಿ ಆಸನ, 2 ಕೈಗಳನ್ನು ಜೋಡಿಸಿರಿ, ಮೊಣಕಾಲು ನೇರ ಮುಷ್ಟಿ ಮುಚ್ಕೊಂಡು ಸರಿ ಪೂರ್ತಿ ತಿರುಗಿ, ದೀರ್ಘವಾದ ಶ್ವಾಸದೊಂದಿಗೆ. ಮತ್ತೆ ರಿದ್ಮಿಕ್ ಯೋಗ ಆಗ್ತಿದೆ, ಇಲ್ಲಿ ಸಂಗೀತಮಯ ಯೋಗವಾಗ್ತಿದೆ, ಭಕ್ತಿ ಯೋಗನೂ ಇಲ್ಲಿದೆ. ಶ್ರವಣಂ ಕೀರ್ತನಂ ವಿಷ್ಣೋ, ಶ್ರವಣಂ ಕೀರ್ತನಂ ವಿಷ್ಣೋ, ಸ್ಮರಣಂ ಪಾದ ಸೇವನಂ, ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇಲ್ಲಿ ವಿವೇಕಪೂರ್ಣ ಯೋಗ ಮಾಡೋಣ. ವಿವೇಕ, ವೈರಾಗ್ಯ, ಷಟ್ಕ ಸಂಪತ್ತಿ, ಶಮ್, ದಮ್, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ और ಮುಮುಕ್ಷತ್ವ. ಇವೇ ಯೋಗದ 4 ಹಂತಗಳು, ಮೋಕ್ಷ ಮುಕ್ತಿಯ 4 ಸಾಧನಗಳು. ದೀರ್ಘವಾದ ಶ್ವಾಸ. ಇಲ್ಲಿ ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ಅಷ್ಟಾಂಗ ಯೋಗ, ರಾಜಯೋಗ, ಹಠ ಯೋಗ, ಲಯ ಯೋಗ, ಮಂತ್ರ ಯೋಗ, ಮತ್ತೆ ಇದರ ಜೊತೆಗೆ ರಾಷ್ಟ್ರ ಯೋಗ, ರಾಜಯೋಗನೂ ಕಲಿಯೋಣ. ದೀರ್ಘವಾದ ಶ್ವಾಸ. ಹೀಗೆ ಹಿಂದೆ ಮುಂದೆ ಪೂರ್ತಿ ತಡಿಬಾರ್ದು ನೀವು. ಚರೈವೇತಿ ಚರೈವೇತಿ ಚರಣ್ ವೈ ಮಧು ವಿಂದತಿ ಇಂದ್ರ ಚರ್ತ ಸಖಭ. ದೇವರು ಕೂಡ ಭಿಕ್ಷುಕನಿಗಲ್ಲ, ಅಧಿಕಾರಿಗಳಿಗೆ ಕೊಡ್ತಾನೆ ದೀರ್ಘವಾದ ಶ್ವಾಸ. ಮುಂದೆ ಬಾಗಿದ್ರಿ. ಈಗ ಉಲ್ಟ ಮಲಗಿ ಕೂತ್ಕೊಂಡು 3 ಅಭ್ಯಾಸ ಮಾಡೋಣ. ಯಾರು ಒಬೀಸ್ ಇದ್ದಾರೆ ಅವರು ಅಭ್ಯಾಸ ಪೂರ್ತಿ ಮಾಡಬೇಕು. ಭುಜಂಗಾಸನ ಇದೂ ಬೊಂಬಾಟಾಗಿದೆ. ನಾಭಿಯಿಂದ ಹಿಡಿದು ಗದ್ದದವರೆಗೆ ಡಬಲ್ ಚಿನ್ ಉಂಟಾಗುತ್ತೆ. ಕೆಲವರ ಹೊಟ್ಟೆ ನಾಭಿಯ ಕೆಳಗೆ ನೇತಾಡುತ್ತೆ, ಕೆಲವರ ಬೆಲ್ಲಿ ಇಷ್ಟು ದೊಡ್ಡದಾಗುತ್ತೆ. ನಡೆಯುವಾಗ ಭೂಮಿ ಅಲ್ಗಾಡುತ್ತೆ. ಕಾಲು ಹಿಂದಕ್ಕೆ ಜೊತೆಗಿರಲಿ, ಎದುರಿಂದ ಮೇಲೆ ಬನ್ನಿ.
ಹೀಗೆ ನಿಧಾನವಾಗಿ ಮತ್ತೆ ವೇಗವಾಗಿ, ಹೀಗೆ 10, 20, 25, 50, 100 ಬಾರಿ ಹೀಗೆ. ಇನ್ನೊಂದು ಅಭ್ಯಾಸ, 2 ಕೈಗಳು ಗದ್ದದ ಕೆಳಗೆ. ದೀರ್ಘವಾದ ಶ್ವಾಸದೊಂದಿಗೆ ಹೀಗೆ. ಯಾರ ಹೊಟ್ಟೆ ನಾಭಿಯ ಕೆಳಗೆ ಜೋತಾಡುತ್ತೆ ಅವರು 1 ಕಾಲಿಂದ 2 ಕಾಲುಗಳಿಂದ 10, 20, 30, 40, 100 ಬಾರಿ ಹೀಗೆ ಮಾಡಬೇಕು. ಅಂದರೆ ಪೂರ್ತಿ ಶರೀರ ನಿಯಂತ್ರಿತವಾಗುತ್ತೆ. ಈಗ ನೇರ ಮಲಕೊಂಡು 3 ಅಭ್ಯಾಸ ಬೊಜ್ಜಿಗಾಗಿ. ಒಟ್ಟು 12 ಅಭ್ಯಾಸಗಳಿವೆ. ಯಾರು 12 ಅಭ್ಯಾಸ ಮಾಡ್ತಾರೆ ಅವರು ದಪ್ಪಗಿರೋದು ಸಾಧ್ಯವೇ ಇಲ್ಲ. 1 ಕಾಲಿಂದ 2 ಕಾಲುಗಳಿಂದ, ಅಂದರೆ 1 ಕಾಲಿಂದ ಮಾಡಲಾಗುತ್ತೆ ಅವರು 1ರಿಂದಲೇ ಮಾಡಿ. 2ರಿಂದ ಮಾಡುವವರು 2 ಕಾಲುಗಳಿಂದ ಮಾಡಿ. ದೀರ್ಘವಾದ ಶ್ವಾಸ ತುಂಬಿ. ಇದು ಅರ್ಧ ಹಲಾಸನ. 1 ರೌಂಡ್, 1 ಸುತ್ತು, 1 ಸೆಟ್, 25, 50ರದ್ದು, 100ರದ್ದು. ಹೇಗೆ ಅಭ್ಯಾಸ ಹೆಚ್ಚುತ್ತಾ ಹೋಗುತ್ತೆ. ದೀರ್ಘವಾದ ಶ್ವಾಸ 1 ಕಾಲಿಂದ ಅಥವಾ 2 ಕಾಲುಗಳಿಂದ. ಅರ್ಧ ಹಲಾಸನ, ಮತ್ತೆ ಪಾದ ವೃತ್ತಾಸನ. ಪೂರ್ತಿ ಸುತ್ತು ಕಾಲನ್ನು ತಿರುಗಿಸಿ ಹೀಗೆ. ಮತ್ತೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಹೀಗೆ. ಅರ್ಧ ಹಲಾಸನ, ಪಾದ ವೃತ್ತಾಸನ. ಅದಾದ ನಂತರ ದ್ವಿಚಕ್ರಿಕಾಸನ. ಮತ್ತೆ ಹೀಗೆ ಶ್ರದ್ಧೆಯ ಜೊತೆಗೆ, ಉತ್ಸಾಹದೊಂದಿಗೆ, ಸೆಲ್ಫ್ ಇನ್ಸ್ಪಿರೇಷನ್, ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ಕಾಂಪಿಟೇಷನ್ನಲ್ಲಿ ಜೀವಿಸಬೇಕು. ಅರ್ಧ ಯೋಗಾನುಶಾಸನ. ನಿಮ್ಮ ಶರೀರ, ಇಂದ್ರಿಯಗಳು, ಮನಸ್ಸು, ವಿಚಾರ, ಭಾವನೆ, ಸಂವೇದನೆಗಳ ಮೇಲೆ ಸಂಯಮ, ನಿಮ್ಮ ಅನುಶಾಸನ. ಮತ್ತೆ ನಿಮ್ಮ ಸ್ವರೂಪದಲ್ಲಿ ಪ್ರತಿಷ್ಠೆ. ಯೋಗ ಶಕ್ತಿವೃತ್ತಿ ನಿರೋಧ ತದಾದೃಷ್ಟು ಸ್ವರೂಪಿ ಅವಸ್ಥಾನ. 2 ಕಾಲುಗಳಿಂದ ಮಾಡುವವರು 2 ಕಾಲುಗಳಿಂದ ಮಾಡಿ. ನಿಮ್ಮ ಶರೀರ, ಹೃದಯ, ನಿಮ್ಮ ಮನಸ್ಸು, ವಿಚಾರ, ಭಾವ, ಸಂವೇದನೆಗಳ ಮೇಲೆ ಸಂಯಮ. ಆಹಾರ, ವಿಚಾರ, ವಾಣಿ, ವ್ಯವಹಾರ, ಸ್ವಭಾವ, ಆಚರಣೆಯಲ್ಲಿ ಸಂಯಮ. ಸಂಯಮದ ಸಾಧನೆ, ಇದುವೇ ಸಾಧನೆ. ದೀರ್ಘವಾದ ಶ್ವಾಸ 1 ಕಾಲುಗಳಿಂದ 2 ಕಾಲುಗಳಿಂದ. ಯಾರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಇದನ್ನ ಮಾಡ್ತಾ ಮಾಡ್ತಾ ನಾವು ಆತ್ಮ ವಿಜೇತರಾಗ್ತೇವೆ. ಶರೀರ, ಇಂದ್ರಿಯ, ಮನಸ್ಸಿನ ಮೇಲೆ ವಿಜಯ ಪಡೀತೇವೆ. ಯಾರು ಆತ್ಮ ವಿಜೇತರಿದ್ದಾರೆ ಅವರು ರೋಗಗಳ ಮೇಲೆ ವಿಜಯ ಪಡೀತಾರೆ. ಅವರ ಜೀವನದಲ್ಲಿ ರೋಗ, ದುಃಖ, ದಾರಿದ್ರ್ಯ ಇರುವುದಿಲ್ಲ. ಅವರು ಆತ್ಮ ವಿಜೇತರಾಗಿ ವಿಶ್ವ ವಿಜೇತರಾಗುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ಜೀವನದಲ್ಲಿ. ಅವರು ನರನಿಂದ ನಾರಾಯಣ, ಮಾನವನಿಂದ ಮಹಾಮಾನವ, ಪುರುಷರಿಂದ ಮಹಾಪುರುಷರಾಗ್ಬಿಡ್ತಾರೆ. ಇದು ಯೋಗದ ಮಹಿಮೆ. ಶರೀರದಿಂದ ಯಾತ್ರೆ ಪ್ರಾರಂಭವಾಗುತ್ತೆ. ಶರೀರ ಬಲದ ಜೊತೆಗೆ ಇಂದ್ರಿಯ ಬಲ, ಜಿತೇಂದ್ರ ಬಲ ಉಂಟಾಗುತ್ತೆ. ಮನೋಬಲ ಬರುತ್ತೆ, ಬುದ್ಧಿ ಬಲ, ಅದರ ಮೇಧ, ಅದರ ಋತುಂಬರ, ಅದರ ಪ್ರಜ್ಞೆ ಪ್ರಖರವಾಗಿಬಿಡುತ್ತೆ. ಮತ್ತೆ ಮನೋಬಲದ ಜೊತೆಗೆ ಅವರ ಪ್ರಾಣಬಲ, ಬ್ರಹ್ಮಬಲ. ಪ್ರಾಣಕ್ಕೆ ಬ್ರಹ್ಮ ಅಂತಾರೆ. ಇದು ಬ್ರಹ್ಮಾಸ್ತ್ರ. ಆಮೇಲೆ ಅದರ ಆತ್ಮಬಲ ಪ್ರಬಲವಾಗುತ್ತೆ. ದೀರ್ಘವಾದ ಶ್ವಾಸ ಹೀಗೆ. ಯಾರಿಂದ ಎಷ್ಟಾಗುತ್ತೆ ಪುನಃ 2-3 ರೌಂಡ್ ಹೀಗೆ ಮಾಡಿ. 1 ಅಭ್ಯಾಸದ್ದು 5ರಿಂದ 10 ರೌಂಡ್ ಮಾಡಿ. ಅರ್ಧ ಹಲಾಸನ, ಪಾದ ವೃತ್ತಾಸನ ಹೀಗೆ 2-3 ರೌಂಡ್ನಲ್ಲಿ ಪೂರ್ತಿ ಆಗಬೇಕು. 1 ಕಾಲಿಂದ 2 ಕಾಲುಗಳಿಂದ. ಯೋಗ ದಿವಸ ಯೇ ಪಾವನ ಆಯೋ ಹಮ್ ಸಬ್ ಕಾ ಹೈ ಮನ ಹರ್ಷಾಯೋ. ಹೀಗೆ ಆಸನದ ಅಂತ್ಯದಲ್ಲಿ ಆಮೇಲೆ ಸ್ವಲ್ಪ ಶವಾಸನ, ಶಾಂತರಾಗ್ಬಿಟ್ಟು ಪೂರ್ತಿಯಾಗಿ ಅಂತರ್ಮುಖಿ ಆಗೋಣ. ಹೀಗೆ ಆಸನದ ಅಂತ್ಯದಲ್ಲಿ ಶವಾಸನ. ಯಾವಾಗ ನೀವು ಯೋಗಾಭ್ಯಾಸ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ದಣಿವು, ಪ್ರತೀತಿ, ಅನುಭೂತಿ ಆದರೆ ಆಗ ಪೂರ್ತಿ ಶರೀರವನ್ನು ದೃಷ್ಟಾಭಾವದಿಂದ ನೋಡಿ. ತಲೆಯನ್ನ, ಕಣ್ಣನ್ನ, ಕತ್ತು, ಭುಜ, ಕೈಗಳನ್ನ, ಪುಪ್ಪುಸವನ್ನ, ಹೊಟ್ಟೆಯನ್ನ,
ಪೂರ್ತಿ ಶರೀರವನ್ನು ಶಿಥಿಲ ಮಾಡುತ್ತೆ. ಸಂಕಲ್ಪದೊಂದಿಗೆ ತನುವಿಗೆ ವಿಶ್ರಾಮ ಕೊಟ್ಟೆವು ಮತ್ತು ಮನಸ್ಸಿಗೂ ವಿಶ್ರಾಮ ಕೊಟ್ಟೆವು. ಪ್ರಾಣದ ಜೊತೆಗೆ ಪ್ರಣವದ ಜಪ ಮಾಡುತ್ತಾ ನಿಮ್ಮ ಸ್ವರೂಪದಲ್ಲಿ, ನಿಮ್ಮ ನಿಜತೆಯಲ್ಲಿ, ನಿಮ್ಮ ಪೂರ್ಣತೆಯಲ್ಲಿ ಪ್ರತಿಷ್ಠಿತರಾದಿರಿ. ನಮ್ಮ ಸ್ವರೂಪ, ನಮ್ಮ ನಿಜತೆಯಲ್ಲಿ ನಾವು ಜೀವಿಸಿದ್ರೆ ಅಲ್ಲಿ ಎಲ್ಲ ಪ್ರಕಾರದ ದಿವ್ಯತೆ, ಅಸೀಮ ಜ್ಞಾನ, ಶಕ್ತಿ, ಸಂವೇದನೆ, ಎಲ್ಲ ಪ್ರಕಾರದ ದಿವ್ಯತೆ ಆ ಪರಮಾತ್ಮನು, ಪರಮೇಶ್ವರನು ನಮಗೆ ಕೊಟ್ಟಿದ್ದಾನೆ. ಹೀಗೆ ಎರಡೂ ಕೈಗಳನ್ನು ನೀವು ಮೇಲಕ್ಕೆತ್ತಬೇಕು ಮತ್ತು ಎಡಮಗ್ಗುಲಿಗೆ ತಿರುಗುತ್ತಾ ಆರಾಮವಾಗಿ ಕೂತ್ಕೊಳ್ಳಿ. ಮತ್ತೆ ನೋಡಿ, ಹೀಗೆ ಎಡಮಗ್ಗುಲಿನಿಂದ ಎದ್ದು ಕೂತ್ಕೊಳ್ಳಿ. ಆಸನದ ಅಂತ್ಯದಲ್ಲಿ ಸ್ವಲ್ಪ ಶವಾಸನ ಮಾಡೋಣ, ಮತ್ತೆ ಅನುಭವಿಸೋಣ. मैं नित्य शुद्ध बुद्ध मुक्त स्वभाव सच्चिदानंद स्वरूप अजर अमर नित्य विनाश आत्मा हूँ. ज्ञानमय, ज्योतिर्मय, तेजोमय, पुरुषार्थ में, परमार्थ में आत्मा हूँ. ಅದು ನಾವು ಆತ್ಮ ಸ್ವರೂಪ, ಆತ್ಮ ಸ್ವಭಾವದಲ್ಲಿ ಜೀವಿಸ್ತೀವಿ. ಆಮೇಲೆ ರೋಗವಂತೂ ಹೋಗಲಾಡುತ್ತೆ, ದುಃಖ ಹೋಗುತ್ತೆ, ಭವ ಬಂಧನ ಕಡಿಯುತ್ತೆ. ಎಲ್ಲ ಈ ಕತ್ತಲೆಯ ಮೋಢ ಸರಿದು ಬಿಡುತ್ತೆ. ಅದಕ್ಕಾಗಿ ನಾನು ಒಬಿಸಿಟಿಗಾಗಿ ಅಭ್ಯಾಸ ಮಾಡಿಸಿದೆ. ಯಾರಿಗೆ ಸೊಂಟದಲ್ಲಿ ತುಂಬ ನೋವಿದೆ, ಒಂದೊಂದಾಗಿ ಅರ್ಧದಷ್ಟು ಅಥವಾ ಹೆಚ್ಚಿನ ಜನಸಂಖ್ಯೆ ದೇಶ ಮತ್ತು ಜಗತ್ತಿನ ಒಬಿಸಿಟಿಯಿಂದ ಪೀಡಿತರಾಗಿದ್ದಾರೆ. ಅರ್ಧಕ್ಕಿಂತ ಹೆಚ್ಚು ಜನರಿಗೆ ರೋಗವಿದೆ, ನೋವಿದೆ. ಕತ್ತು ನೋವು, ಭುಜ ನೋವು, ಫ್ರೋಸನ್ ಶೋಲ್ಡರ್, ಸರ್ವೈಕಲ್ ಸ್ಪೊಲೈಟಿಸ್, ಸ್ಲಿಪ್ ಡಿಸ್ಕ್, ಸಿಯಾಟಿಕ್, ಲಂಬಸ್ ಕೊಲೈಟಿಸ್, ಆಂಕಲಾಜಿಕ್ ಕೊಲೈಟಿಸ್. 7 ಅಭ್ಯಾಸ ಈ ಸೂಕ್ಷ್ಮ ವ್ಯಾಯಾಮದ. ಆಮೇಲೆ ಬೆನ್ನೆಲುಬಿನ 33 ವರ್ಟಿಬ್ರಾಗಳಲ್ಲಿ ಯಾವ ಪೀಡೆ ಆಗ್ತಿದೆ ಅದರಿಂದಲೂ ಮುಕ್ತಿ ಸಿಕ್ಬಿಡುತ್ತೆ. ಪ್ರತಿ ನೋವಿನಿಂದ ಮುಕ್ತಿ. ಪ್ರತಿಯೊಬ್ಬನ ಮೂಲ ಬೇಡಿಕೆ ಏನು? ಪ್ರತಿಯೊಬ್ಬ ರೋಗ ಮುಕ್ತನಾಗ್ತಾನೆ, ಎಲ್ಲ ಪ್ರಕಾರದ ದುಃಖ ದಾರಿದ್ರ್ಯದಿಂದ ಮುಕ್ತನಾಗ ಬಯಸ್ತಾನೆ. ಎಲ್ರಿಗೆ ಸ್ವಾಸ್ಥ್ಯ ಬೇಕು, ಸಫಲತೆ ಬೇಕು, ವಿಜಯ ಬೇಕು, ಪ್ರಸನ್ನತೆ, ಆನಂದ, ನಿರ್ಭಯತೆ ಬೇಕು, ಪೂರ್ಣತೆ ಬೇಕು ಜೀವನದಲ್ಲಿ. ಮತ್ತೆ ಯೋಗ ಸಿದ್ಧಾಂತವು, ಯೋಗವು ಸಾಧನೆ, ಪೂರ್ಣತೆ. ಓಂ ಪೂರ್ಣಮದಾಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ದೀರ್ಘವಾದ ಶ್ವಾಸದೊಂದಿಗೆ ಹೀಗೆ ಈ ಅಭ್ಯಾಸ. 2 ಕೈಗಳನ್ನು ಮೇಲಕ್ಕೆತ್ತಿ. ಯಾರಿಗೆ ಕತ್ತು ಮತ್ತು ಭುಜ ನೋವಿದೆ, ಸರ್ವೈಕಲ್ ಕೊಲೈಟಿಸ್, ಪೇನ್, ಸ್ಲಿಪ್ ಡಿಸ್ಕ್, ಸಿಯಾಟಿಕಾ, ಲೋಂಬಸ್ ಕೊಲೈಟಿಸ್, ಅವರು ಮೊದಲು 7 ಸೂಕ್ಷ್ಮ ವ್ಯಾಯಾಮ, ನಂತರ ಇದಾದ್ಮೇಲೆ 11 ಆಸನ ಮಾಡಿಸ್ತೀವಿ. ಯಾರು ಈ 12 ಅಭ್ಯಾಸ ಮಾಡ್ತಾರೆ, 12 ರಿಂದ 18 ವಯಸ್ಸಿನ ಮಕ್ಕಳಿಗೆ ಈಗೀಗ ಆಂಕ್ಲಾಜಿಂಗ್ ಸ್ಪೊಲೈಟಿಸ್ ಕೂಡ ಆಗ್ತಿದೆ. ನಾವು ಈ ಆಂಕ್ಲಾಜಿಂಗ್ ಕೊಲೈಟಿಸು ಹೋಗಲಾಡಿಸಿದ್ದೀವಿ. ನಮ್ಮ ಈ ಅಡ್ವಾನ್ಸ್ ಯೋಗ, ಥೆರಪೆಟಿಕ್ ಯೋಗ ಕಲಿಸ್ತಿದ್ದೀವಿ. ಮತ್ತೆ ಈ ಥೆರಪೆಟಿಕ್ ಯೋಗದಿಂದ ಕೈ ಮೇಲೆ ಮಾಡಿ ಕೆನ್ನೆ ಮೇಲೆ ಇಟ್ಕೊಳ್ಳೋಣ. ನಾವು ಲೈಫ್ ಸ್ಟೈಲ್ ಡಿಸೀಸ್, ಜೆನೆಟಿಕ್ ಡಿಸೀಸ್, ಇನ್ಕ್ಯೂರಬಲ್ ಡಿಸೀಸ್ ಹೋಗಲಾಡಿಸೋಣ. ಶರೀರಕ್ಕೆ ಒಳಗಿನಿಂದ ಶಕ್ತಿ ಕೊಡೋಣ. ಮಾಡರ್ನ್ ಮೆಡಿಕಲ್ ಸೈನ್ಸ್ನಲ್ಲಿ ಲೈಫ್ ಸೇವಿಂಗ್ಸ್ ಡ್ರಗ್ಸ್ ಇದೆ, ಒಪ್ತೀವಿ. ಮತ್ತೆ ಕೆಲ ರೋಗಗಳ ಕಂಟ್ರೋಲೂ ಇವೆ. BP, ಶುಗರ್, ಥೈರಾಯ್ಡ್ನ, ಕೊಲೆಸ್ಟ್ರಾಲ್ನ, ನೋವಿನ, ಆಸ್ತಮಾದ, ಆರ್ಥ್ರೈಟಿಸ್ನ ಕಂಟ್ರೋಲ್ ಅಂತೂ ಇದೆ. ಯಾರಿಗಾದರೂ ಸೊಂಟದಲ್ಲಿ ನೋವು ಇಷ್ಟಾಗುತ್ತೆ, ಸೊಂಟ ಮುದುಡಿ ಹೋಗುತ್ತೆ, ಇದನ್ನ ಆಂಕ್ಲಾಜಿಂಗ್ ಸ್ಪೊಲೈಟಿಸ್ ಅಂತಾರೆ. ಇದಕ್ಕಾಗಿ 50,000 ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಸಮಯಕ್ಕಾಗಿ ಪರಿಹಾರ ಕೊಟ್ಬಿಡ್ತಾರೆ, ರೋಗವನ್ನು ಸಪ್ರೆಸ್ ಮಾಡ್ತಾರೆ. ಆದರೆ ಅವರು ರೋಗವನ್ನ ಮೂಲದಿಂದ ಹೋಗಲಾಡಿಸಲು ಸಾಧ್ಯವಾಗುವುದಿಲ್ಲ. ಸಸ್ಟೈನೇಬಲ್ ಹೆಲ್ತ್ ಕೊಡೋಕ್ಕಾಗಲ್ಲ. ನಾವು ಯೋಗದಿಂದ ಸಸ್ಟೈನೇಬಲ್ ಹೆಲ್ತ್ ಪಡಿತೀವಿ. ನಾವು ಯೋಗದಿಂದ ಲೈಫ್ ಸ್ಟೈಲ್ ಡಿಸೀಸ್ ಅನ್ನ ಕಂಟ್ರೋಲೇ ಅಲ್ಲ,
BP ಶುಗರ್ ಮತ್ತು ಶುಗರ್ನೊಂದಿಗೆ ಟೈಪ್ 2 ಡಯಾಬಿಟೀಸ್ನ ಜೊತೆಗೆ ಟೈಪ್ 1 ಡಯಾಬಿಟೀಸನ್ನು ಕ್ಯೂರ್ ಮಾಡಿಬಿಡ್ತೇವೆ. ಅಂದರೆ ಡಯಾಬಿಟೀಸ್ನ ಪೇಷಂಟ್ ನಾನ್ ಡಯಾಬಿಟಿಕ್ ಆಗಿಬಿಡ್ತಾರೆ. BP ಶುಗರ್ ಥೈರಾಯ್ಡನ್ನು ಕಪಾಲಭಾತಿ, ಉಜ್ಜಾಯಿ, ಸಿಂಹಾಸನ, ಸರ್ವಾಂಗಾಸನ, ಹಲಾಸನ, ಮತ್ಸ್ಯಾಸನವನ್ನು ಮಾಡಿಸಿ ಮರ್ಮ ಚಿಕಿತ್ಸೆ ಮಾಡಿ ಆಮೇಲೆ ಹೆಬ್ಬೆಟ್ಟಿನ ಕೆಳಗೆ ಸ್ವಲ್ಪ ಇಲ್ಲಿ ಒತ್ಬಿಟ್ಟು ಕಪಾಲಭಾತಿಯೊಂದಿಗೆ ಅಕ್ಯುಪ್ರೆಷರ್ ಮರ್ಮ ಚಿಕಿತ್ಸೆ ಆಗಿಬಿಡುತ್ತೆ. ಮತ್ತೆ ಕಪಾಲಭಾತಿ, ಉಜ್ಜಾಯಿ, ಸಿಂಹಾಸನ, ಹೀಗೆ ನಾಲಿಗೆ ಹೊರಗೆ ತೆಗೆದು ಕಪಾಲಭಾತಿ, ಉಜ್ಜಾಯಿ, ಸಿಂಹಾಸನ, ಸರ್ವಾಂಗಾಸನ, ಹಲಾಸನ, ಮತ್ಸ್ಯಾಸನವನ್ನು ಮಾಡಿ ಥೈರಾಯ್ಡನ್ನು ಕ್ಯೂರ್ ಮಾಡಿಬಿಡ್ತೀವಿ. ಹೀಗೇನೆ BP ಶುಗರ್, ಥೈರಾಯ್ಡ್, ಆಸ್ತಮಾ, ಆರ್ಥರೈಟಿಸ್ ಅನ್ನು ಕ್ಯೂರ್ ಮಾಡ್ತೀವಿ. ಪೈಲ್ಸ್, ಫಿಶರ್, ಫಿಸ್ಟುಲಾ, ಕಾನ್ಸ್ಟಿಪೇಷನ್, ಕೊಲೈಟಿಸ್, ಆಂಬಿಬಯಾಸಿಸ್, IBS ಅನ್ನು ಕ್ಯೂರ್ ಮಾಡ್ತೇವೆ. ಎರಡು ಕೈಗಳು ಎದುರಿಗೆ ಹೀಗೆ, ಮತ್ತೆ ವಾಪಸ್ ಬನ್ನಿ, ಹೀಗೆ ಶ್ವಾಸ ತುಂಬಿ ಹೀಗೆ ಮಾಡಿದ್ರಿ. ಅದಾದ ನಂತರ ವಾಪಸ್ ಬಂದ್ಬಿಟ್ಟೆವು. ನೋಡಲು ಸರಳವಾಗಿದೆ. ಮತ್ತೆ ನೀವು ಕೂತ್ಕೋತೀರಿ. ಉಷ್ಟ್ರಾಸನಕ್ಕಾಗಿ ಚಿಕ್ಕ ಮಕ್ಕಳು ಪೂರ್ಣ ಉಷ್ಟ್ರಾಸನ ಮಾಡಿಬಿಡ್ತಾರೆ. ಕಡಿಮೆ ಅಂದರೆ ಅರ್ಧ ಉಷ್ಟ್ರಾಸನದಿಂದ ಹಿಡಿದು ಅರ್ಧ ಚಂದ್ರಾಸನ, ಮೂರರಲ್ಲಿ ಯಾವುದಾದ್ರೂ ಒಂದು ಅಭ್ಯಾಸ ಮಾಡಿ. ಚಿಕ್ಕ ಮಕ್ಕಳು ಪೂರ್ಣ ಉಷ್ಟ್ರಾಸನ ಮಾಡ್ತೀರಿ, ಕೆಲವರು ಅರ್ಧ ಉಷ್ಟ್ರಾಸನ ಮಾಡ್ತೀರಿ. ಹಿರಿಯರು, ವರಿಷ್ಠ ನಾಗರಿಕರು, ಮತ್ತೆ ಯಾರಿಂದ ಆಗುತ್ತೆ ಅವರು ಉಷ್ಟ್ರಾಸನವನ್ನು ಮಾಡಿ. ಉಷ್ಟ್ರಾಸನ, ಪೂರ್ಣ ಉಷ್ಟ್ರಾಸನ, ಅರ್ಧ ಉಷ್ಟ್ರಾಸನ. ಈ ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ನನ್ನ ಎದುರಿಗೆ ಚೆನ್ನಾಗಿ ಮಾಡ್ತಿದ್ದಾರೆ, ಕೆಳಗಿನವರು ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತೆ ವಾಪಸ್ ಬರೋಣ. ಇದು ಅರ್ಧ ಚಂದ್ರಾಸನ. ಈಗ ಉಲ್ಟಾ ಮಲಗಿಬಿಡೋಣ. ಮಕರಾಸನದಲ್ಲಿ ಮಲಗಿಬಿಡೋಣ. ಎರಡು ಕೈಗಳು ಗದ್ದದ ಕೆಳಗೆ, ಒಂದೊಂದು ಕಾಲು, ಎರಡು ಕಾಲುಗಳನ್ನು ಹಿಂದಿನಿಂದ ಮಡಚಿಬಿಡೋಣ. ನಾವು ಆಂಕ್ಲಾಜಿಂಗ್ ಸ್ಪೊಲೈಟಿಸನ್ನು ಕ್ಯೂರ್ ಮಾಡಿದೆವು. ಟೈಪ್ 1 ಡಯಾಬಿಟೀಸನ್ನು, SLEMS, ಆಟೋಮಿನ್ ಡಿಸೀಸನ್ನು, NA ಪಾಸಿಟಿವ್ ಆಗಿತ್ತು, AVN ಪಾಸಿಟಿವ್ ಇತ್ತು. ಎಷ್ಟೆಲ್ಲ ಮಾರ್ಕರ್ಸ್ ಇವೆ ಆಟೋಮಿನ್ ಡಿಸೀಸ್ನ, ಅದನ್ನು ನಾವು ನೆಗೆಟಿವ್ ಮಾಡಿದೆವು.